ಈ ಒಂದು ಬಜೆಟ್ನಲ್ಲಿ ಸಿಂಹಪಾಲು ಪಡೆದಿರುವಂಥದ್ದು ಶಿಕ್ಷಣ ಇಲಾಖೆ. 17ನೇ ಬಜೆಟ್ನಲ್ಲಿ ವಿದ್ಯಾಭ್ಯಾಸಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಉತ್ತೇಜನ ಕೊಟ್ಟಿದ್ದಾರೆ. ಇದು ಹೈಲೈಟ್. ಈ ಬಜೆಟ್ನ ಎಲ್ಲ ಪುಟಗಳಲ್ಲೂ ಕೂಡ ಕಾಣಿಸುವಂಥ ಒಂದು ಪ್ರಮುಖವಾದಂತಹ ಹೈಲೈಟ್ ಏನು ಅಂತಂದ್ರೆ 16 ವರ್ಷ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡುವಂಥ ನಿರ್ಧಾರ. ಈ ತೀರ್ಪು ಸರಿಯಾಗಿದೆ, ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಇದು ತೀರ್ಪು ಸರಿಯಾಗಿದೆ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಬ್ಯಾನ್ ಫುಲ್ ಆನ್ಲೈನಲ್ಲಿ ಯೂಸೇ ಮಾಡಂಗಿಲ್ವಾ? ಹಂಗೆ ಯೂಸ್ ಮಾಡಬಾರ್ದು ಅಂತ ಹೇಳಿ ಜನರಲ್ ಸರಿ ಬ್ಯಾನ್ ಮಾಡಿದ್ದು ಸರಿನೇ. ಎಲ್ಲರೂ ಓದೋದು ಬಿಟ್ಟು ಎಕ್ಸಾಮ್ ಟೈಮಲ್ಲೆಲ್ಲ ಆನ್ಲೈನಲ್ಲಿ ತುಂಬ ಇನ್ವಾಲ್ವ್ ಆಗ್ತಿದ್ರು. ಬ್ಯಾನ್ ಮಾಡಿದ್ದು ಓಕೆ ಸರ್. ಫುಲ್ ಬ್ಯಾನ್ ಮಾಡಿದ್ರೆ ನಾವು ಸ್ವಲ್ಪ ಮೊಬೈಲ್ನ ಯೂಸ್ ಮಾಡೋದು ಕಲಿಬೇಕು ಅಂತಂದರೆ ಆನ್ಲೈನ್ ಯೂಸ್ ಮಾಡಬೇಕು. ಹಾಗೆ ಫುಲ್ ಬ್ಯಾನ್ ಮಾಡೋದು ಸ್ವಲ್ಪ ತಪ್ಪು. ತೇಜಸ್ವಿನಿ. ಒಂದು ಕಡೆ ಒಳ್ಳೇದಾಗಿದೆ, ಒಂದು ಕಡೆ ಕೆಟ್ಟದ್ದು ಇದೆ. ಯಾಕೆಂದರೆ ತುಂಬ ಆನ್ಸರ್ಸ್ ಏನಾದ್ರು ಗೊತ್ತಿಲ್ಲ ಆದರೆ ಹುಡುಕ್ತಿದ್ವಿ, ಇನ್ನೊಂದು ಕಡೆ ಟೈಮ್ ವೇಸ್ಟ್ ಮಾಡ್ತಿದ್ವಿ ಫೋನ್ ನೋಡ್ಕೊಂಡು. ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಒಳ್ಳೇದಾಗಿದೆ ಸರ್. ಅಂದರೆ ಸ್ವಲ್ಪ ಯೂಸ್ ಸಹ ಆಗುತ್ತಲ್ವ. ಹೀಗೆ ಬ್ಯಾನ್ ಮಾಡಿಬಿಟ್ರೆ ತುಂಬ ಕ್ಲಾಸಸ್ ಕೇಳ್ತೀವಿ. ಇಲ್ಲೇ ಅರ್ಥ ಆಗಲಿಲ್ಲ ಅಂದರೆ ಮನೆಯಲ್ಲಿ ಒಂದು ಸ್ವಲ್ಪ ಅದು ಮರ್ತೋದ್ರು ಅಲ್ಲಿ ರಿವೈಸ್ ಆಗೋ ಥರ ಓದ್ಕೊತೀವಿ ಅಂತ ಅಷ್ಟೇ. ಅಲ್ಲೇ ಸ್ವಲ್ಪ ಒಳ್ಳೆಯದೇ. ಅಂದರೆ ಇಲ್ಲಿ ಮಾಡಿದ ಅರ್ಥ ಆಗಲಿಲ್ಲ ಅಂದರೂ ಮನೇಲಿ ಹೋಗ್ಬಿಟ್ಟು ಓದ್ಕೊಳೋಕ್ಕೆ, ಅದು ಮರ್ತೋದ್ರು ಅಲ್ಲಿ ಕಲ್ತ್ಕೊಳೋಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಆಗಿಲ್ಲದೆ ಇರೋದು ಒಳ್ಳೆಯದು. ಅದರಿಂದ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಇವಾಗ ಏನಿದ್ರು ಅದೇ ಅಂದರೆ ಇವಾಗ ಎಲ್ಲ ಸೋಷಿಯಲ್ ಮೀಡಿಯಾ ಯೂಸೇ ಮಾಡ್ತಾರೆ. ನಮಗೂ ಅಂದರೆ ಅದೆಲ್ಲ ಸ್ವಲ್ಪ ಯೂಸ್ ಇದೆ. ಇಲ್ಲಿ ಏನಾದರೂ ಆನ್ಲೈನ್ ಕ್ಲಾಸಸ್ ಎಲ್ಲ ನಡೆಯುತ್ತೆ ಅಷ್ಟೇ. ಹಾಂ, ಫುಲ್ ಅಂದರೆ ಬಿಲೋ 10 ಇಯರ್ಸಿಗೆ ಬ್ಯಾನ್ ಆಗಿದ್ರೆ ಒಳ್ಳೆಯದು. ನಾವೇನು ಅಷ್ಟು ಓವರಾಗಿ ಯೂಸ್ ಮಾಡಲ್ಲ ಅದೆಲ್ಲ. ಅದರಿಂದ ನಮಗೆ ಒಳ್ಳೇದಾಗುತ್ತೆ ಬ್ಯಾನ್ ಮಾಡಿದರೆ. ಇನ್ನೂ ಆದರೂ ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತಲ್ಲ, ಹೇಳೋಕ್ಕಾಗಲ್ಲ. ಬ್ಯಾನ್ ಮಾಡಿದರೆ ಒಳ್ಳೆಯದು ಅಷ್ಟೇ. ಇದು ಮಾಡಿರೋದು ಒಳ್ಳೇದೇ. ಯಾಕಂದರೆ ಮಕ್ಕಳಿಗೆ ಇವಾಗ ಬುಕ್ಕಲ್ಲಿ ಏನಿದೆ ಅಂತ ಇದು ಗೊತ್ತಿದೆ ಇಲ್ವೋ ಗೊತ್ತಿಲ್ಲ, ಆದರೆ ಫೋನಲ್ಲಿ ಏನಿದೆ ಅಂತ ಇವಾಗ ಎಲ್ರಿಗೂ ಗೊತ್ತಿದೆ. ಯಾರೂ ಬುಕ್ ಹಿಡಿತಿಲ್ಲ, ಜಾಸ್ತಿ ಫೋನ್ ಹಿಡಿತಿದ್ದಾರೆ. 16 ವರ್ಷದೊಳಗಡೆ ಇರೋ ಮಕ್ಕಳಿಗೇನು ಫೋನ್ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕಂದರೆ ಎಲ್ಲ ಬುಕ್ಕಲ್ಲೇ ಇರುತ್ತೆ. ಫೋನಲ್ಲಿ ನೋಡ್ಕೊಂಡು ಯೂಸ್ ಮಾಡೋಂಥದ್ದು ಏನೂ ಇರಲ್ಲ. ಅದು ಕೋವಿಡಲ್ಲಿ ಇತ್ತೇನೋ ಮೋಸ್ಟ್ಲಿ ಆನ್ಲೈನ್ ಕ್ಲಾಸು. ಇವಾಗೇನಿಲ್ಲ, ಎಲ್ಲರಿಗೂ ಕ್ಲಾಸ್ ನಾರ್ಮಲಾಗೇ ನಡೀತಿದೆ. ಹಾಗಾಗಿ ಬ್ಯಾನ್ ಮಾಡಿದ್ದು ಒಳ್ಳೇದಾಯಿತು. ಮಕ್ಕಳಿಗೆ ಫೋನ್ ಯೂಸ್ ಇಲ್ಲದೆ ಇರೋದೇ ಒಳ್ಳೆಯದು. ಯಾಕೆಂದರೆ ಊಟ ಮಾಡುವಾಗೆಲ್ಲ ಮಕ್ಕಳು ಫೋನ್ ಕೇಳ್ತಾರೆ, ಫೋನ್ ಬೇಕು ಅಂತಾರೆ. ಕೆಲವು ಮಕ್ಕಳು ಫೋನ್ ತೊಗೊಟ್ಟಿಲ್ಲ ಅಂತ ಸೂಸೈಡ್ ಎಲ್ಲ ಮಾಡ್ಕೋತಾರೆ. ಹಾಗಾಗದು ಸೋಷಿಯಲ್ ಮೀಡಿಯಾನ ಸ್ಟಾಪ್ ಮಾಡಬೇಕು. ಮೊಬೈಲ್ ಎಲ್ಲ ಬಳಕೆ ಮಾಡ್ತಾರೆ, ಅದನ್ನೆಲ್ಲ ಸ್ಟಾಪ್ ಮಾಡಬೇಕು. ಮತ್ತು ಕೆಲವು ಮಕ್ಕಳು ಫೋನಲ್ಲಿ ಕೆಟ್ಟದಾಗೆಲ್ಲ ಯೂಸ್ ಮಾಡ್ಕೋತಾರೆ, ಅದು ಸ್ಟಾಪ್ ಆಗಬೇಕು. ಇಂಟರ್ನೆಟ್ ಯಾರಿಗೆ ಯೂಸ್ ಆಗುತ್ತೆ ಅವ್ರಿಗೆ ಮಾತ್ರ ಕೊಡಬೇಕು, ಬಾಕಿಯವರೆಲ್ಲ ಅದನ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತೀನಿ. ತುಂಬ ಉಪಯೋಗಗಳು ಆಗಿದ್ದಾವೆ ತುಂಬ ಜನರಿಂದ. ಅದರಿಂದಲೇ ಮೇಲ್ ಬಂದಿರೋರು ಇದ್ದಾರೆ. ಸ್ಟೂಡೆಂಟ್ಸ್ ಅದನ್ನು ಕೆಟ್ಟದಾಗಿ ಬೆಳೆಸ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಒಳ್ಳೆಯದು, ಬಟ್ ಎಲ್ಲ ಜನಗಳು ಅದರಿಂದ ಗುರುತಿಸ್ಕೊಳ್ಬೋದು. ಅದನ್ನು ಉಪಯೋಗ ಮಾಡ್ಕೋತಾರೆ, ಮಾಡ್ಕೊಳ್ತಿದ್ದವರು ಬೇರೆ ದಾರಿಗೆ ಹೋಗ್ತಾರೆ. ಸೋಷಿಯಲ್ ಮೀಡಿಯಾ ಇರಬೇಕು. ಬ್ಯಾನ್ ಆದರೆ ಸ್ಟೂಡೆಂಟ್ಸ್ ಅಂದಮೇಲೆ ಅವ್ರಿಗೆ ಬುದ್ಧಿ ಇರಬೇಕು. ನಾನು ಯಾವ ಟೈಮಲ್ಲಿ ಹೇಗೆ ಬಳಸಬೇಕು ಅಂತ ಬುದ್ಧಿ ಇರಬೇಕು. ಸೋಷಿಯಲ್ ಮೀಡಿಯಾ ಇರಬೇಕು. ಮಾಡಿರೋದು ಒಳ್ಳೇದಂತ ಹೇಳ್ಬೋದು. ಯಾಕೆಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಮೊಬೈಲ್ಗೆ ತುಂಬ ಅಡಿಕ್ಟ್ ಆಗಿರ್ತಾರೆ. ಅದರಿಂದ ತುಂಬ ಜನ ಡೆತ್ ಆಗಿದ್ದಾರೆ. ಅದಕ್ಕೋಸ್ಕರ ಕಣ್ಣಿಗೆ ಎಫೆಕ್ಟ್ ಆಗ್ತಿರುತ್ತೆ, ಒಬ್ಬೊಬ್ಬರು ಬ್ರೈನ್ ಆಗಿರುತ್ತೆ. ಪಾಪ ಪೇರೆಂಟ್ಸು ಮಕ್ಕಳನ್ನ ಮುದ್ದಾಗಿ ಸಾಕಿ ಅದನ್ನು ಮೊಬೈಲ್ ಕೊಟ್ಟು ಏನೇ ತಿನ್ನೋದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಏನಾದರೂ ಒಂದು ವಸ್ತು ಬೇಕು ಅಂದ್ರೂ ಮೊಬೈಲ್ ಕೊಟ್ಟು ಅಭ್ಯಾಸ ಮಾಡಿರ್ತಾರೆ. ಅದರಿಂದ ಮಕ್ಳಿಗೆ ತುಂಬ ಎಫೆಕ್ಟ್ ಆಗಿದೆ. ಅದಕ್ಕೋಸ್ಕರ ಬ್ಯಾನ್ ಮಾಡಿರೋದು ಒಳ್ಳೇದಂತ ಹೇಳೋಕ್ಕೆ ಇಷ್ಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.